वक्रतुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा गुरु ब्रह्मा गुरुर्विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः। तस्मै श्री गुरवे नरहरि नमः।
ಬೆಸೆಗೊಳ್ಳಲು ಕಂದ ಕೇಳಿ ಮಗನೇ ಕಂದ ಕೇಳಿ ಮಗನೇ ದಿನಗಳು ಚಂದವಾಗಿರಬೇಕೋ ದಿನಗಳು ಚಂದವಾಗಿರಬೇಕೋ ಚಿತ್ತಕ್ಕೆ ಬಂದಿರಲು ನಿನ್ನ ಅಭಿಮತವು ಚಿತ್ತಕ್ಕೆ ಬಂದಿರಲು ನಿನ್ನ ಅಭಿಮತವು ಕಂದ ಕೇಳಿ ಮಗನೇ ಆ ತನ್ನ ಬಳಿಗೆ ಬಂದಂತಹ ಅಜ್ಜನ ಮತ್ತು ತಾಯಿಯ ಕುಗ್ಗಿದ ಹರ್ಷವನ್ನು ಕಂಡಂತಹ ರಾವಣನು ತಕ್ಷಣ ಎದ್ದು ನಿಂತು ಕೈ ಮುಗಿದುಕೊಂಡು ಏನು ಬಂದಿದ್ದೀರಿ ಅಂತ ಕೇಳುತ್ತಾನೆ. ಅದಕ್ಕೆ ತಾಯಿಯಾದಂತಹ ಕೈಕಸೆ, ಕಂದ ಮಗು ಕೇಳಪ್ಪ, ಈ ದಿನಗಳು ಚೆನ್ನಾಗಿಲ್ಲ. ನೀನು ಏನು ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಿ ಅದು ಈ ಸಮಯದಲ್ಲಿ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗ್ತಾ ಇಲ್ಲ. ಅಂದು ವಿಭೀಷಣನು ಹೇಳಿದಂತಹ ಮಾತುಗಳು ನನಗೆ ನೆನಪಿಗೆ ಬರ್ತಾ ಇದೆ. ಅಂತಹ ಸ್ಥಿತಿ ನನಗೆ ಈಗ ಬರ್ತಾ ಇದೆ. ದೇವತೆಗಳಲ್ಲಾಗಲಿ ಮಾನವರಲ್ಲಾಗಲಿ ಸರ್ಪಗಳಲ್ಲಾಗಲಿ ಇಂತಹ ಕಠಿಣ ದಿನವನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದುದರಿಂದ ನೀನು ನಿನ್ನ ಅಭಿಪ್ರಾಯವನ್ನು ಬದಲಾಯಿಸಬೇಕು. ಅದು ಅಲ್ಲದೆ ಹಗಲು ಕತ್ತಲೆಯಾಗುವುದು, ಕತ್ತಲೆ ಹಗಲಾಗುವುದು, ಇದು ಆಗುವಂತಹ ಸಂಭವವಿದೆ. ಖಂಡಿತವಾಗಿಯೂ ಇದು ಆಗುವುದಿಲ್ಲ. ಇದು ಆಶ್ಚರ್ಯದ ಮಾತಲ್ಲ. ನೀನೇ ನೋಡಿಕೋಬಲ್ಲ ಓ. ಆದುದರಿಂದ ನೀನು ನಿನ್ನ ಅಭಿಪ್ರಾಯವನ್ನು ಬದಲಿಸಬೇಕು ಎಂದು ನಯವಾದ ನುಡಿಗಳಿಂದ ತಾಯಿಯಾದಂತಹ ಕೈಕಸೆಯು ರಾವಣನಿಗೆ ಹೇಳುತ್ತಾಳೆ. ಸ್ಮರಣಿಕ ಮನವಿಕಾರ ಸೋಕಿಗೆ ಮನವಿಕಾರ ಸೋಕಿಗೆ ಮರಳು ಗೊಳಬೇಡೆಯ ಮರುಳು ಗೊಳಬೇಡೆಯ ಕರುಣಿ ಕರುಣಿ ಗುರುವೈರ ವರ್ಗದಲ್ಲಿ ಪರಸತಿಗೆ ಮನವಿ ಕಾರಣ ಕರತರಿಗೆ ನದವರು ಹರರು
ವಿನುತವಾದಿ ನೃತ್ಯದ ಅನುಪಮ ಸುಹೃತತ್ವದಲ್ಲಿ ಮನುಜನೇ ರಘುನಾಥನಾದರೆ ಮನುಜನೇ ರಘುನಾಥನಾದರೆ ಶ್ರೀರಾಮಚಂದ್ರನ ಗಣಮಹಿಮೆಯನ್ನು ಅರಿಯಬಾರದೆ ಶ್ರೀರಾಮಚಂದ್ರನ ಗಣಮಹಿಮೆಯನ್ನು ಅರಿಯಬಾರದೆ ಮರದ ವೈನವ ಬಿಟ್ಟು ಮರದ ವೈನವ ಬಿಟ್ಟು ಸುಖಿಯಾಗೆಂದಳು ಸುಖಿಯಾಗೆಂದಳು ಮಗನೇ, ಕೇಳು. ಸೀತೆ ಮಾನವ ಸ್ತ್ರೀಯೇ? ಸೀತೆ ಮಾನವ ಸ್ತ್ರೀಯಲ್ಲ, ಸೀತೆ ದೇವತೆ. ಅವಳು ಬಹಳ ಪರಿಶುದ್ಧಳು. ಪಾತಿವ್ರತ್ಯದ ಅಮೋಘ ವ್ರತದಲ್ಲಿ ಅವಳಿರುವುದು ನಿನಗೆ ತಿಳಿದಿಲ್ಲವೇ? ರಘುನಾಥನು ಶ್ರೀರಾಮನು ಮಾನವನೇ. ಆತನ ಘನ ಮಹಿಮೆಯನ್ನು ನೀನು ತಿಳಿದಿಲ್ಲವೇ? ಆದುದರಿಂದ ನೀನು ಸೀತೆಯನ್ನು ಅವನಿಗೆ ಒಪ್ಪಿಸುವುದು ಒಳ್ಳೆಯದು. ನಮ್ಮ ಅಭಿಪ್ರಾಯವನ್ನು ನೀನು ಕೇಳಬೇಕು ಮಗನೇ, ಕೇಳಬೇಕು. ಮನಸ್ಸಿನಲ್ಲಿರುವಂತಹ ನಿನ್ನ ದ್ವೇಷವನ್ನು ಬಿಟ್ಟು ಸುಖವಾಗಿ ಬದುಕು ಎಂದು ರಾವಣನಿಗೆ ಕೈಕಸೆ ಬಹಳ ನಯವಾಗಿ ಹೇಳುತ್ತಾನೆ. ಅದು ಅಲ್ಲದೆ ಅದರಲ್ಲಿ ತಾರಕೆಯ ಜಾಡಗಿಯ ಕೊಂಡೊಯ್ದು ರಾಮನ ಚರಣವ ಹಿಡಿದು ರಾಮನ ಚರಣವ ಹಿಡಿದು ಕರುಣ ಬದನವ ತೋರಿಸಿ ಕರುಣ ಬದನವ ತೋರಿಸಿ ಶರೀರವನ್ನು ಉಳಿಸಿಕೊಂಬುದು ನಿನ್ನ ಚದುರದ ದೇವರಲ್ಲಿ ಅಪ್ಪಿದಳು
ಕೊಡುತ್ತಾರೆ ಕೈಕಸೆ. ಅದು ಅಲ್ಲದೆ ಅಜ್ಜನಾದಂತಹ ಮಾಲ್ಯವಂತ ಹೇಳುತ್ತಾನೆ, ಶ್ರೀರಾಮಚಂದ್ರನ ಚಕ್ರಾಯುಧದ ಏಟಿನಿಂದ ಯುದ್ಧದಲ್ಲಿ ನಮ್ಮ ಅಣ್ಣಂದಿರು ಮಡಿದರು. ನಮ್ಮ ಅಣ್ಣಂದಿರು ಅವನ ಒಂದು ಏಟಿನಿಂದ ಸಾಯುತ್ತಾರೆ. ಆದರೆ ನಾನೇನು ಮಾಡಿದೆ? ಅವನ ಮರೆ ಹೊಕ್ಕು ಅವನ ಒಡನೆ ಒಳ್ಳೆಯ ಸಂಬಂಧವನ್ನು ನಡೆಸಿದೆ. ಅವನೊಂದಿಗೆ ಅವನ ಮೊರೆ ಹೊಕ್ಕು ಬದುಕಿದೆ. ಆದ್ದರಿಂದ ನನಗೆ ಈ ಮಹಾನಗರದ ಒಡೆತನ ಸಿಕ್ಕಿತು. ಅದು ಅಲ್ಲದೆ ಶ್ರೀಹರಿಯೊಡನೆ ಯುದ್ಧವನ್ನು ಮಾಡಿದಂತಹ ಕೈಟಭಾಸುರ, ತಮಾಸುರ ಮೊದಲಾದ ಮುಖ್ಯ ರಾಕ್ಷಸರು ನಾಶವಾದರೂ ನಿನಗೆ ತಿಳಿದಿಲ್ಲವೇ ಎಂದು ಮಾಲ್ಯವಂತನು ವಿಧವಾಗಿ ವಿವಿಧ ರೀತಿಯಲ್ಲಿ ಅರ್ಥ ಮಾಡಿಸುತ್ತಾನೆ. ಅದು ಅಲ್ಲದೆ ಅಡಿಯಲ್ಲಿ ಕೇಳ್ತಾಳೆಯನು. ಆದಿಯಲ್ಲಿ ಕೇತರಿಯ ಪ್ರಹ್ಲಾದ ಭೋಗಿದ ಗರಿಯ. ಆದಿಯಲ್ಲಿ ಕೇತರಿಯ ಪ್ರಹ್ಲಾದ ಬದುಕಿದ ಗತಿಯ. ವೈರವ ಸಾಧಿಸಿಯೇ ಸತ್ತನು. ವೈರವ ಸಾಧಿಸಿಯೇ ಸತ್ತನು. ಹಿರಣ್ಯನೆಂಬ ಸಂಗತಿಯ ಕೈದುಡುಗು ಲೇಸಲ್ಲ. ಕೈದುಡುಗು ಲೇಸಲ್ಲ. ಕಳಕುಳ ಸೂದನ ಕಳಕುಳ ಸೂದನ ಕೂಡಗಡ ಜೀವವತಾರು. ಕಾವುಕರ ಚಾಳಿಯ ಚೆಳ್ಳಿ ಕಡೆಯಿಂದ ಮಗನೇ, ಹಿಂದೆ ಪ್ರಹ್ಲಾದನು ಬದುಕಿದ ಕಥೆಯನ್ನು ಮತ್ತೆ ಹಿರಣ್ಯಕಶಿಪು ಶ್ರೀಹರಿಯ ಮೇಲೆ ದ್ವೇಷ ಸಾಧಿಸಿ ಸತ್ತ ಸಂಗತಿಯನ್ನು ನೀನು ತಿಳಿದುಕೊಂಡಿದ್ದೀಯಲ್ಲವೇ? ರಾಕ್ಷಸ ವಂಶ ವಿನಾಶದೊಡನೆ ಹಿಂದೆ ಮುಂದೆ ನೋಡದೆ ಕೈ ಮಾಡುವುದು ನಿನಗೆ ಒಳಿತಲ್ಲ. ನಿನ್ನ ಪ್ರಾಣವನ್ನು ರಕ್ಷಿಸು. ಆದುದರಿಂದ ನಿನಗೆ ಬ್ರಹ್ಮನು ಹೊರಕೊಟ್ಟಿರಬಹುದು. ಆದರೆ ಕಾರ್ಯವಿರ್ಯಾದನು ಮನುಷ್ಯನಲ್ಲದೆ ಇಂದ್ರಸುತ ವಾಲಿಯು ಕಪಿಯಲ್ಲದೆ ಅವರಿಂದ ನಿನಗಾದ ಸೋಲನ್ನು ನೀನು ಮರೆತು ಬಿಟ್ಟೆಯಾ? ಯುದ್ಧದಲ್ಲಿ ಕಾರ್ಯವಿರ್ಯಾದನನ್ನು ಕಪಿ ಸಾರ್ವಭೌಮನನ್ನು ಕೊಂದನು ಯಾರು? ಶ್ರೀರಾಮನಲ್ಲವೇ? ಇದು ನಿನಗೆ ತಿಳಿದಿಲ್ಲವೇ? ಮತ್ತೆ ಯಾಕೆ ನಿನ್ನಲ್ಲಿ ಇಷ್ಟು ದ್ವೇಷ ನೀತಿ? ನೀನು ಯಾಕೆ ಇಷ್ಟು ದ್ವೇಷ ಸಾಧಿಸ್ತಾ ಇದೆಯಾ? ಇದನ್ನೆಲ್ಲ ನೋಡಿ ನೀನು ತಿಳಿದುಕೋ ಎಂದು ಪರಿಯಾಗಿ ಮಾಲ್ಯವಂತ ರಾವಣನಲ್ಲಿ ಹೇಳುತ್ತಾನೆ. ಸುರ ವರವು ನಿನಗದರಿಂದ ಮಿಕ್ಕಿನ ಸುರನರೋದಗ ಯಕ್ಷ ರಾಕ್ಷಸ ಗರುಡ ಗಂಧರ್ವಾದಿ ನಾನಾ ದೇವಯೋನಿಯಲಿ ಮರಣವಿಲ್ಲೆಂದ ಕೇ ಲೇಸಾಗಿ ತಿಳಿಯೆಂದಾಗ
ಗರುಡ ಗಂಧರ್ವರುಗಳು ಮೊದಲಾದ ನಾನಾ ದೇವತೆಗಳು ಇವರುಗಳಿಂದ ನಿನಗೆ ಮರಣವಿಲ್ಲವೆಂದು ಬ್ರಹ್ಮನು ನಿನಗೆ ವರವನ್ನು ಕೊಟ್ಟಿದ್ದಾನೆ. ಆದರೆ ನಾವು ಕೇಳು, ಈಗ ವಾನರ ರಾಜರು ಶತ್ರುಗಳಾಗಿ ಯುದ್ಧಕ್ಕೆ ಬಂದು ನಿಂತಿದ್ದಾರೆ. ಆದುದರಿಂದ ನೀನು ಇದನ್ನು ಚೆನ್ನಾಗಿ ತಿಳಿದುಕೊಂಡು ಮುಂದೆ ಸಾಗಬೇಕು ಎಂದು ಮಾಲ್ಯವನ್ನನು ಪುನಃ ಎಚ್ಚರಿಕೆಯ ಮಾತನ್ನು ಹೇಳುತ್ತಾನೆ. ಮೊಮ್ಮಗನಾದಂತಹ ರಾವಣನು ಮರುಳುತ್ತನ ಬೇಡೆ ಮಗನೇ, ಮರುಳುತ್ತನ ಬೇಡೆ ಮಗನೇ, ದುರ್ಧರವು ದೈವದ ಕೂಡಿ, ದುರ್ಧರವು ದೈವದ ಕೂಡಿ, ಸುಲಭವೇ ಸುಲಭವೇ
ಎಂದು ಉಪಾಯವನ್ನು ಕಂಡುಕೊಳ್ಳುತ್ತಾರೆ. ಆ ಉಪಾಯವನ್ನು ಹೇಳಲು ರಾಕ್ಷಸನಾದ ವಿದ್ಯುಜ್ಜಿಹ್ವನನ್ನು ಕರೆದು ಏನು ಉಪಾಯವನ್ನು ಮಾಡಿದ್ದಾನೆ ಅದರ ಕ್ರಮವನ್ನು ಹೇಳುತ್ತಾನೆ. ಅದೇನೆಂದರೆ ಮಾಯೆ ರಚಿಸಹಿತರಾದ ಬಲಾಯ ನಂದನ ಶಿರವನು ಮಾಯೆಯಲ್ಲಿ ರಚಿಸಹಿತರಾದ ರಾಯನಂದನ